ಚಾಟ್ GPT, ಜೆಮಿನೈ, ಡೀಪ್ಸೀಕ್ ಈ ಥರ ಸುಮಾರು AI ಟೂಲ್ಸ್ನ ವಿತೌಟ್ ಇಂಟರ್ನೆಟ್ ಇಲ್ಲದೆ ನಿಮ್ಮ ಲ್ಯಾಪ್ಟಾಪಲ್ಲಿ ರನ್ ಮಾಡ್ಬೋದು ಯೂಸಿಂಗ್ 2 ways. ಒಂದು LM ಸ್ಟುಡಿಯೋ, ಇನ್ನೊಂದು ಒಲಾಮ. ಈಗ LM ಸ್ಟುಡಿಯೋ ಯೂಸ್ ಮಾಡಿಕೊಂಡು ಹೇಗೆ ರನ್ ಮಾಡೋದು ಅಂತ ನೋಡೋದ ಬನ್ನಿ. ನೀವು ನಿಮ್ಮ ಬ್ರೌಸರ್ಗೆ ಹೋಗಿ LM ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಈ LM ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಳ್ಳಿ. LM ಸ್ಟುಡಿಯೋ ಇನ್ಸ್ಟಾಲ್ ಆದಮೇಲೆ LM ಸ್ಟುಡಿಯೋನ ಓಪನ್ ಮಾಡಿಕೊಂಡು ಅಲ್ಲಿ ಲಾಸ್ಟ್ ಸೆಕ್ಷನಲ್ಲಿ ಮಾಡೆಲ್ ಸೆಲೆಕ್ಷನ್ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಮಾಡೆಲ್ ಬೇಕೋ ಆ ಮಾಡೆಲ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆದಷ್ಟು 7 ಬಿಲಿಯನ್ ಅಥವಾ 7 ಬಿಲಿಯನ್ ಇನ್ನ ಕಡಿಮೆ ಇರೋ ಮಾಡೆಲ್ಸ್ನ ಡೌನ್ಲೋಡ್ ಮಾಡ್ಕೊಂಡು ರನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಿರೋದು 8GB ಅಥವಾ 60GB ರ್ಯಾಮ್ ಇರುವಂಥ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್. 7 ಬಿಲಿಯನ್ಗಿಂತ ಜಾಸ್ತಿ ಪ್ಯಾರಾಮೀಟರ್ಸ್ ಇರೋ ಮಾಡೆಲ್ಸ್ನ ರನ್ ಮಾಡುವಾಗ ತುಂಬ ಮೆಮೊರಿ ಕನ್ಸ್ಯೂಮ್ ಮಾಡುತ್ತೆ. ಅದಾದಮೇಲೆ ನೀವು ಇಲ್ಲಿ ಚಾಟ್ ಸೆಕ್ಷನ್ಗೆ ಬಂದ್ಬಿಟ್ಟು ನೀವು ಯಾವ ಮಾಡೆಲ್ನ ಡೌನ್ಲೋಡ್ ಮಾಡಿರ್ತೀರೋ ಆ ಮಾಡೆಲ್ನ ಲೋಡ್ ಮಾಡಿ. ಆ ಮಾಡೆಲ್ ಲೋಡ್ ಆದಮೇಲೆ ನೀವು ನಾರ್ಮಲ್ ಚಾಟ್ GPT ಯಾವ ಥರ ಪ್ರಾಂಪ್ಟ್ ಕೊಟ್ಟಿದ್ರು ಆ ಥರ ಪ್ರಾಂಪ್ಟ್ ಕೊಟ್ಟರೆ ನಿಮ್ಮ ಮಾಡೆಲ್ ರನ್ ಆಗುತ್ತೆ.